ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಫುಲ್ ಕೂಲ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಪ್ರೀಂ ಬೇಸರವನ್ನ ವ್ಯಕ್ತಪಡಿಸಿದಾಗಲೇ ನಂಗೆ ಗೊತ್ತಾಗಿತ್ತು, ಮಾನಸಿಕವಾಗಿ ನಾನು ರೆಡಿ ಆಗಿದ್ದೆ ಅಂತ ಹೇಳಿ ದರ್ಶನ್ ಹೇಳಿದಾರಂತೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಡೇ 2 ಇವತ್ತು ಎರಡನೇ ದಿನ ಜೈಲು ಸಿಬ್ಬಂದಿ ಸಹಚರರ ಜೊತೆಗೆ ಸಹಜವಾಗಿಯೇ ಮಾತಿಗೆ ದರ್ಶನ್ ಇಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ದಿನ ಬೇಸರದಲ್ಲಿದ್ದರು, ಮತ್ತೆ ಜೈಲಿಗೆ ಬಂದ್ಬಿಟ್ನಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇದ್ರಂತೆ. ದಿನ ಕಳೆದ ಹಾಗೆ ದರ್ಶನ್ ಮತ್ತೆ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ಗೆ ಜೈಲಿನ ಹೊಸ ವಿಚಾರ ಅಲ್ಲ, ಈ ಹಿಂದೆಯೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ರು, ಅದಾದಮೇಲೆ ಬಳ್ಳಾರಿಗೆ ಹೋಗಿದ್ರು. ಈಗ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿರೋದ್ರಿಂದ ಒಂದೆರಡು ದಿನ ಬೇಜಾರಾಗಬಹುದು, ಅದಾದಮೇಲೆ ನಿಧಾನಕ್ಕೆ ಅಲ್ಲಿಯ ವಾತಾವರಣಕ್ಕೆ ಪರಿಸ್ಥಿತಿಗೆ ಒಗ್ಗಿಕೊಳ್ಳುವಂತಹ ಕೆಲಸವನ್ನು ದರ್ಶನ್ ಕಡೆಯಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ನಿಧಾನಕ್ಕೆ ಅಕ್ಕಪಕ್ಕದಲ್ಲಿದ್ದವರ ಜೊತೆಗೆ ದರ್ಶನ್ ಮಾತನಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿಬ್ಬಂದಿಗಳ ಜೊತೆಗೆ ಮಾತನಾಡಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ದಿನ ನಿದ್ದೆ ಮಾಡಲಿಲ್ಲ, ತಿಂಡಿ ತಿನ್ನಲಿಲ್ಲ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇತ್ತು. ನಿಧಾನಕ್ಕೆ ಅದಕ್ಕೆ ಒಗ್ಗಿಕೊಳ್ಳೇಬೇಕಾಗುತ್ತೆ, ಬೇರೆ ಆಪ್ಷನ್ಸು ಕೂಡ ಇಲ್ಲ. ಸದ್ಯಕ್ಕಂತೂ ಜೈಲಿನಿಂದ ಹೊರಬರೋದಕ್ಕಾಗಲ್ಲ, ಮನೆಯವರನ್ನು ಮೀಟ್ ಮಾಡೋದಕ್ಕೆ ಸೋಮವಾರ ತನಕ ಅವಕಾಶ ಇಲ್ಲ. ಹಾಗಾಗಿ ಅಕ್ಕಪಕ್ಕದವರ ಜೊತೆಗೆ ಈಗ ಮಾತುಕತೆಯನ್ನು ಆರಂಭಿಸಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ.